ಹಾಯ್ ಎಲ್ಲ ವಿದ್ಯಾರ್ಥಿಗಳೇ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಟುಡೇ ಅಪ್ಡೇಟ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಡೇಟ್ ನಿಮ್ಗೆ ಗೊತ್ತಿರೋ ಬಗ್ಗೆ ಸೆಪ್ಟೆಂಬರ್ 14. ಓಕೆ, ನಿನ್ನೆ ಕೂಡ ಸಾಯಂಕಾಲಕ್ಕೆ ಇದರೊಂದು ನೋಟಿಫಿಕೇಶನ್ ಕೂಡ ಬಿಟ್ಟರು. ಅದ್ರ ತಕ್ಕನಂಗೆ ಇವತ್ತು ಏನೆಲ್ಲದು ಎಲ್ಲನೂ ಕೂಡ ಕವರ್ ಮಾಡ್ತೀನಿ. ನಿನ್ನೆ ಏನು ಬಿಟ್ಟರು ಮೊದಲು ಅದು ಮಾತಾಡೋದಂದರೆ KO ಬಿಟ್ಟು UGC 2025 ಮೊದಲು ಹೋಗ್ತೀನಿ. ಅದರಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಬಂದುಬಿಟ್ಟು ಒಂದು ಡೇಟ್ ಎಕ್ಸ್ಟೆಂಡೇಷನ್ ಅಂದರೆ ಅಡ್ಮಿಷನ್ಗೆ ಡೇಟ್ 1 ಡೇ ಎಕ್ಸ್ಟೆಂಡ್ ಮಾಡಿದರೆ, ಸೊ ಹಂಗಾಗಿ ಇನ್ನೂ ಕೂಡ ಅಡ್ಮಿಷನ್ ಯಾರೆಲ್ಲ ಮಾಡಿಲ್ಲ ಅಂತಂದರೆ, ಸೊ ಹಂಗಾಗಿಬಿಟ್ಟು ಇವತ್ತು ಹೋಗ್ಬಿಟ್ಟು ಅಂದರೆ ಸಾಯಂಕಾಲ ಒಳಗಡೆ ಹೋಗ್ಬಿಟ್ಟು ಏನು ಮಾಡ್ಕೊರಿ ಅಂದರೆ 5:30 ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗ್ರಿ. ಇದೇ ನಿಮ್ಮದು ಅಪ್ಡೇಟ್ ಫಸ್ಟ್ನೇದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೀಟಲ್ಲಿ ಹೋಯ್ತಂದ್ರೆ ನೋಡಿದಂದರೆ ನೀಟಲ್ಲಿ ಇಲ್ಲಿ ಏನೂ ಕೂಡ ಕೊಟ್ಟಿಲ್ಲ ನಿಮಗೆ. ಆ್ಯಕ್ಚುಲಿ ಅಂತಾರೆ ನೀಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು UG NEET 2025 ಟ್ಯಾಬಲ್ಲಿ ಹೋತಂದರೆ ಅಲ್ಲಿ ಯಾವುದೇ ರೀತಿಗೆ ಏನು ಕೂಡ ಕೊಟ್ಟಿಲ್ಲ. ಬಟ್ MCC ಶೆಡ್ಯೂಲಲ್ಲಿ ಕೊಟ್ಟಿರೋದು ಏನಪ್ಪ ಅಂತಂದರೆ, MCC ಶೆಡ್ಯೂಲಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ 17ಕ್ಕೆ ಏನಪ್ಪ ಆಗ್ತದೆ ಅಂತಂದರೆ 17ಕ್ಕೆ ಏನಪ್ಪ ಆಗ್ತದೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂತಂದರೆ 15ರವರೆಗೂ ಕೂಡ ಏನೋ ನಡೀತಾಯಿದೆ ಅಂತಂದರೆ MCC ಕಡೆಯಿಂದ, ಅಂದರೆ 15ನೇ ತಾರೀಕುವರೆಗೂ ಇದೇ ಒಂದು 15ನೇ ತಾರೀಕುವರೆಗೂ ಕೂಡ ಚಾಯ್ಸ್ ಫಿಲ್ಲಿಂಗ್ ಅಥವಾ ಆಪ್ಷನ್ ಎಂಟ್ರಿ ಅಂತ ಏನು ಕರಿತೀವಿ ನಮ್ಮ ಕನ್ನಡದಲ್ಲಿ, MCCಯಲ್ಲಿ ಚಾಯ್ಸ್ ಫಿಲ್ಲಿಂಗ್ ಅಂತ ಕರಿತೀವಿ. ಸೊ 15ರವರೆಗೂ ಕೂಡ ನಡೀತದ. ಸೊ ಹಂಗಾಗಿ ನಮ್ಮ ಕನ್ನಡದಲ್ಲಿ ರಿಸಲ್ಟ್ ಸೆಕೆಂಡ್ ರೌಂಡ್ ರಿಸಲ್ಟು 17ಕ್ಕೆ MCC ಕಡೆ ಬಂದರೆ 18ಕ್ಕೆ ಬರ್ಬೋದು. ಅಂದರೆ 18 ಅಥವಾ 19ಕ್ಕೆ ರಿಸಲ್ಟ್ ಬರ್ತದೆ ನಮ್ಮ ಕನ್ನಡದಲ್ಲಿ ಸೆಕೆಂಡ್ ರೌಂಡ್ದು ನೀಟ್ ರಿಸಲ್ಟ್. ಓಕೆ, ಸೊ ಇದಿಷ್ಟು ಅಪ್ಡೇಟು. ಸೊ ವೇಟ್ ಮಾಡಬೇಕಾಗ್ತದೆ ಇನ್ನೂ ಕೂಡ ನೀವು. ಅದಾದ ತಕ್ಷಣ ನೀವು ಇನ್ನೂ ಕೂಡ ಆ ಸ್ಟೂಡೆಂಟ್ ಕೂಡ ವೇಟ್ ಮಾಡಬೇಕು ಇನ್ನೂ ಕೂಡ ಚಾಯ್ಸ್ ಫಿಲ್ಲಿಂಗ್ಗೆ. ಅಂದರೆ ಚಾಯ್ಸ್ ಫಿಲ್ಲಿಂಗ್ ಅಂದರೆ ಚಾಯ್ಸ್ ಎಂಟ್ರಿ ಬಗ್ಗೆ. ಓಕೆ, ಅದಾದ ತಕ್ಷಣ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಸೀಟ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಉಳಿಕೆ ಸೀಟ್ಗಳು ಅಂತ ಕರಿತೀವಿ. ಎಸ್ಪೆಷಲಿ ಇದು ಇಂಜಿನಿಯರ್ ಸ್ಟೂಡೆಂಟ್ಗೆ ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರಥಮ BE ಕೋರ್ಸ್ಗಳಲ್ಲಿ ಹಾಗೂ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಸ್ಕೀಮ್ನಲ್ಲಿ ಖಾಲಿ ಉಳಿದಿರುವ ಸೀಟ್ಗಳಿಗೆ ಪ್ರಾಂಶುಪಾಲರ ಹಂತದಲ್ಲಿ ನೇರ ಪ್ರವೇಶಾತಿ ಅಂದರೆ ಡೈರೆಕ್ಟ್ ಅಡ್ಮಿಷನ್. ಈಗ ಏನು ಸೀಟ್ ಉಳ್ಕೊಂಡಿದ್ದು ಕನ್ನಡದಲ್ಲಿ ಕೆದಲ್ಲಿ KCT ಮುಖಾಂತರ ಅಡ್ಮಿಷನ್ ಆಗ್ತಿದ್ರು ನೋಡ್ರಿ, ಅದ್ರ 14,000ಕ್ಕಿಂತಲೂ ಚಿಲ್ಲರೆ ಸೀಟ್ಗಳೇನು ಉಳಿದದ್ದು. ಅದರಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಏನಾಗ್ತಂತಂದರೆ ಡೈರೆಕ್ಟ್ ಅಡ್ಮಿಷನ್ ನಡೀತದೆ. ಇನ್ ಕೇಸ್ ನೀವೇನಾದ್ರು ಸೀಟ್ ಸಿಕ್ಕಿಲ್ಲ ಅಂದರೆ ಸೀಟ್ ನಾಟ್ ಅಲಾಟೆಡ್, ಯಾರಪ್ಪ ಓನ್ಲಿ ಸೀಟ್ ನಾಟ್ ಅಲಾಟೆಡ್ ಅಂತ ಇನ್ನು ಇದ್ದವ್ರು ಮಾತ್ರ ಏನು ಮಾಡ್ಬೇಕಂತಂದರೆ, ಈಗ ಹೋಗ್ಬಿಟ್ಟು ನೀವು ಗೌರ್ಮೆಂಟ್ ಕಾಲೇಜ್ ಅಡ್ಮಿಷನ್ ತೊಗೊತೇನಂತಂದರೆ ಇಷ್ಟು ಕಾಲೇಜಸ್ ಕಾಣಿಸ್ತೀವಿ ನೋಡಿ, 17 ಕಾಲೇಜಸ್ಗಳಲ್ಲಿ ಯಾವ್ಯಾವ ಕೋರ್ಸ್ ಅಂತಲೂ ಕೂಡ ಕೊಟ್ಟವ್ರೆ. ಸೊ ಹಂಗಾಗಿ ಕೋರ್ಸ್ ಹಾಗೂ ಸೀಟ್ಗಳಂತಲೂ ಕೊಟ್ಟವ್ರೆ, ಯಾವ್ಯಾವ ಕಾಲೇಜ್ ಅಂತ ಕೊಟ್ಟವ್ರೆ. ಡೈರೆಕ್ಟ್ ಹೋಗಿ ನಿಮ್ಮ ಹತ್ರ ಓಕೆ ಎಷ್ಟು ಕೇಳ್ತಾ ಪೇಮೆಂಟ್ ಮಾಡಿಬಿಟ್ಟು ಅಡ್ಮಿಷನ್ ಆಗ್ಬೋದು. ಯಾರೆಲ್ಲ ಸೀಟ್ ನಾಟ್ ಅಲಾಟೆಡ್, ಈಗ ಸೀಟ್ ಸಿಕ್ಕಿತ್ತು ನಾನು ಹೋಗ್ತೇನೆ ಅಂತಂದರೆ ಹಂಗೆ ಬರೋಲ್ಲ. ಓಕೆ, ಸೀಟ್ ಸಿಕ್ಕಿರಲ್ಲ ನೋಡಿ, ಅವ್ರಿಗೆ ಮಾತ್ರ ಈ ಒಂದು ಕಾಲೇಜ್ ಅಷ್ಟು ಕಾಲೇಜಸ್ಗೆ ಅಡ್ಮಿಷನ್ ಕೊಡ್ತಾರೆ. ಪ್ರೈವೇಟ್ ಕಾಲೇಜಲ್ಲಿ ಅವ್ರು ಏನು ಮಾಡ್ಕೊತಾರೆ, ಮ್ಯಾನೇಜ್ಮೆಂಟ್ ಸಿಕ್ಕ ಮುಖಾಂತರ ಅವ್ರು ಉಳ್ಕಿದ ಸೀಟ್ ಅಡ್ಮಿಷನ್ ಮಾಡ್ಕೊತಾರೆ. ಓಕೆ, ಇದು ಇಂಜಿನಿಯರಿಂಗ್ ತಕ್ಕನಂಗೆ ಆಯಿತು. ಬೇರೆ ಬೇರೆ ಕೋರ್ಸಸ್ ಕೂಡ ಡೈರೆಕ್ಟ್ ಅಡ್ಮಿಷನ್ ನಡೀತಾ ಇದ್ದಾವೆ. ಅಂದರೆ ಲೈಕ್ BSc ನರ್ಸಿಂಗ್ ಮತ್ತು B ಫಾರ್ಮಾ ಮತ್ತು ಫಾರ್ಮಾ D ಆಲ್ಮೋಸ್ಟ್ ಇವೆ. ಯಾಕಂದರೆ ಅಗ್ರಿಕಲ್ಚರ್ ವೆಟರ್ನರಿ ಸೀಟ್ ಉಳ್ಕೊಂಡಿರಲ್ಲ, ಯಾಕಂದರೆ ಇರೋದೇ ಕಡಿಮೆ ಇರ್ತಾವೆ ಕಾಲೇಜು. ಸೊ ಹಂಗಾಗಿ ಹುಡುಗರು ಅಡ್ಮಿಷನ್ ಆಗಿಬಿಟ್ಟಿರ್ತಾರೆ. ಸೊ ಹಂಗಾಗಿ ಸೀಟ್ ಇರಲ್ಲ. ಸೊ ಹಂಗಾಗಿ ಈಗ ಉಳ್ಕೊಂಡಿರೋದು ಏನಪ್ಪ ಅಂತಂದ್ರೆ ಸದ್ಯಕ್ಕೀಗ ಮೇನಾಗಿ ಇಂಜಿನಿಯರಿಂಗ್ ಭಾಳ ಸೀಟ್ ಉಳ್ಕೊಂಡಿದ್ದಾವೆ. ಸೊ ನರ್ಸಿಂಗು ಉಳ್ಕೊಂಡಿರ್ತವೆ. ಸೊ ಹಂಗೆ ನಿಮಗೆ ನರ್ಸಿಂಗಲ್ಲಿ ಡೈರೆಕ್ಟ್ ಅಡ್ಮಿಷನ್ ಬೇಕಂತಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಹೇಳ್ತೀನಿ ನೋಡಿ, 888087 ಯಾಕೆ ಡೈರೆಕ್ಟ್ ನಂಬರ್ ಕೊಡಬಾರ್ದು, ಆ್ಯಕ್ಚುಲಿ ಇಲ್ಲಿ ಕೊಡೋಕೆ ಹೋಗ್ಬಾರ್ದು. ಓಕೆ, ನಾನು ನಿಮಗೆ ಇನ್ಸ್ಟಾಗ್ರಾಮ್ ID ಕೊಡ್ತೀನಿ ನೋಡಿ ಬೇಕಾದ್ರೆ. ಯಾಕಂದರೆ ಯೂಟ್ಯೂಬರಲ್ಲಿ ರೂಲ್ಸ್ ಇದೆ, ಗೋಲ್ಡನ್ ಗಣಿ 99 ಅಂತ. ಇಲ್ಲಿ ಹೋಗ್ಬಿಟ್ಟು ಮೆಸೇಜ್ ಮಾಡ್ಬೋದು. ಯಾರು BSc ನರ್ಸಿಂಗ್ ಡೈರೆಕ್ಟ್ ಅಡ್ಮಿಷನ್ ಬೇಕಾದವ್ರು ಮಾತ್ರ. ಯಾಕೆ ಹೇಳ್ತೀನಿ ಅಂತಂದರೆ ನಿಮ್ಗೆ ನೆಕ್ಸ್ಟ್ ಭಾಳ ಕಷ್ಟಪಡ್ತೀರಾ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊತೀರಾ. ಸರಿ ಕಣ್ರು, ಏನಾರು ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.